ಕಾಂಗ್ರೆಸ್ ಸದ್ಯ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಮುಸ್ಲಿಂ ಬಂಡಾಯದ ಆತಂಕ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಬೆನ್ನಿಗೆ ನಿಂತಿದ್ದಾರೆ ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಗೆಲುವಿಗೆ ನಾವು ಪಣ ತೊಟ್ಟಿದ್ದೀವಿ ಅಂತ ಮುಸ್ಲಿಂ ಸಮುದಾಯ ಹೇಳಿಕೊಂಡಿದೆ. 30,000 ಓಟು ಬಾಗಲಕೋಟೆ ಕ್ಷೇತ್ರದಲ್ಲಿದೆ. ನಮಗೇನು ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಾವಣಗೆರೆ ಸ್ಥಿತಿ ಬೇರೆ, ಬಾಗಲಕೋಟೆ ಸ್ಥಿತಿ ಬೇರೆ. ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತೀವಿ ಅಂತ ಬಾಗಲಕೋಟೆಯ ಕಾಂಗ್ರೆಸ್ ಮುಖಂಡರು ಹೇಳಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಮಸ್ಯೆ ಇದ್ದರೆ ಬಾಗಲಕೋಟೆಯಲ್ಲಿ ಇದ್ದಂಥ ಸಮಸ್ಯೆಯನ್ನು ಕಾಂಗ್ರೆಸ್ ಬಗೆಹರಿಸಿಕೊಂಡಿದೆ. ಮುಸ್ಲಿಂ ಸಮುದಾಯದ ಓಟು ಬಾಗಲಕೋಟೆ ಕ್ಷೇತ್ರದಲ್ಲಿ ಸುಮಾರು 30,000 ಆಸುಪಾಸಲ್ಲಿದೆ. ಅಲ್ಲಿ ನಾವು ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತೀವಿ, ನಮಗೇನು ಅನ್ಯಾಯ ಆಗಿದೆ ಅದನ್ನು ಬಗೆಹರಿಸ್ತೀವಿ ಅಂತ ಕಾಂಗ್ರೆಸ್ ಮುಖಂಡರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಜೊತೆಗೆ ನಿಲ್ತೀವಿ ಅಂತ ಮುಸ್ಲಿಂ ಮುಖಂಡರು ಹೇಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ 2 ಕಡೆ ಉಪಚುನಾವಣೆ ನಡೀತಾ ಇರುವಂತದ್ದು. ಇವುಗಳ ಮಧ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಕಾರಣದಿಂದ ಇವತ್ತಿನ ದಿವಸ ಎಲ್ಲ ಒಂದು ಕಡೆ ಕಾಂಗ್ರೆಸ್ನಿಂದ ದೂರವಾಗಿರ್ತಕ್ಕಂಥ ಮುಸ್ಲಿಂ ಸಮುದಾಯವನ್ನು ನಾವು ದಾವಣಗೆರೆಯಲ್ಲಿ ನೋಡ್ತಾ ಇದ್ದೇವೆ. ಇವುಗಳ ಮಧ್ಯೆ ಇದು ಬಾಗಲಕೋಟೆಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಮಾತನ್ನ ಏನು ದಾವಣಗೆರೆ ಮುಸ್ಲಿಂ ಸಮುದಾಯ ಹೇಳ್ತಿದ್ರೆ, ಹಾಗಾದ್ರೆ ನಮ್ಮ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದ ಏನ್ ಹೇಳುತ್ತೆ, ಅವರ ಅಭಿಪ್ರಾಯ ಏನಾಗಿದೆ ಅನ್ನುವಂಥದ್ದನ್ನ ನಾವೀಗ ನೋಡಬೇಕಾಗಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತೇವೆ. ಬಹುತೇಕವಾಗಿ ಬಾಗಲಕೋಟೆಯ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಈಗ ನಮ್ಮ ಜೊತೆಗೆ ಇರುವಂತದ್ದು. ಅವರು ಮುಖ್ಯವಾಗಿ ಏನನ್ನ ಹೇಳ್ತಾರೆ ಈ ಬಗ್ಗೆ ಅನ್ನುವಂಥದ್ದನ್ನ ನಾವೀಗ ಮೊದಲದಾಗಿ ಅವರನ್ನ ಕೇಳೋಣ. ಸರ್, ಇವತ್ತಿನ ದಿವಸ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಮತಗಳಿರುವ ಕಾರಣದಿಂದ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣದಿಂದ ಬಂಡಾಯ ಎದ್ದಿರುವಂಥದ್ದು ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ದೇವೆ. ಅದು ಬಾಗಲಕೋಟೆಯಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಅಂತೇಳಿ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಮುಖ್ಯವಾಗಿ ತಾವು ಒಬ್ಬ ಮುಸ್ಲಿಂ ಸಮುದಾಯದ ಮುಖಂಡರಾಗಿ ಏನು ಹಾಕಿ ಇಷ್ಟಪಡ್ತೀರಿ? ಅದನ್ನು ಅವರು ಬೇರೆ ನಮ್ಮಂದಿ ಅಲ್ಪಸಂಖ್ಯಾತ ಹೆಚ್ಚಿದಾನ ತೀರ್ ಕ್ಲಿಯರಲ್ಲಿ ಇಲ್ಲಿ ಅಷ್ಟು ಮಂದಿ ನಮ್ಗೆ ಇಲ್ಲಲ್ಲ, ಕಮ್ಮಿ ಅದಾರ ಮಂದಿ ಇಲ್ಲಿ. ಅವು ನಾವು ಕಿರಾಕಿಲ್ಲಿ ನಮ್ಗೆ ಚಲೋ ಅನ್ಸೋದಿಲ್ಲ. ಮಂದಿ ಹೆಚ್ಚಿದಾರೆ ಕೇಳಿರ್ಬೇಕಲ್ಲೇ, ಅಲ್ಲಿಗೆ ಸಂಬಂಧಪಟ್ಟಿರಲ್ಲ. ನಮ್ಮ ಕಾಂಗ್ರೆಸ್ ಯಾವತ್ತೂ ಕಾಂಗ್ರೆಸ್ ಮಾಡ್ಕೊಂಡು ಬಂದಿಲ್ಲ, ಕಾಂಗ್ರೆಸ್ ಮಾಡ್ತೀವಿ. ಬೇರೆದೇನು ಮಾಡಕ್ಕೆ ಬರ್ತದೆ ಇಲ್ಲ. ನಾವು ಮೇಟಿ ಸಾಹೇಬ್ರು ಚಲೋ ಕೆಲಸ ಮಾಡ್ಯಾರ, ಅವ್ರಿಗೆ ನಾವು ಬಿಟ್ಟು ಅವ್ರು ಮೇಟಿ ಕುಟುಂಬರಿಗೆ ನಾವು ಓಟ್ ಎಲ್ಲ ಇಡೀ ಮುಸ್ಲಿಮಾನ್ ಏನಿದೆ ಅವ್ರಿಗೆ ಓಟ್ ಹಾಕ್ತೀವಿ. ನಮ್ಮ ಅವ್ರ ಮಾತು ಕೇಳಲ್ಲ. ಮುಸ್ಲಿಂ ಕಮಿಟಿ ಓಟ್ ಹಾಕ್ತೀವಿ, ಎಲ್ಲ ಕಾಂಗ್ರೆಸ್ ಓಟ್ ಹಾಕ್ತೀವಿ ನಾವು. ಅಂದ್ರೆ ಬಾಗಲಕೋಟೆಯಲ್ಲಿ ಒಟ್ಟಾರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಲ್ಲುವಂತ ಪೂರ ಕಾಂಗ್ರೆಸ್ ಪರವಾಗಿ ನಿಂದಿರ್ತದೆ. ಪೂರ ಅಲ್ಪಸಂಖ್ಯಾತ ಮುಸ್ಲಿಂ ಪರವಾಗಿ ಕಾಂಗ್ರೆಸ್ ಸಂಬಂಧ ನಿಂದಿರ್ತದೆ. ಸರ್, ತಾವೇನು ಹೇಳ್ತಾರೆ ಸರ್ ಇವತ್ತಿನ ದಿವಸ ಮುಸ್ಲಿಂ ಸಮುದಾಯ? ದಾವಣಗೆರೆ ಬಾಗಲಕೋಟೆಗೆ ಹೋಲಿಸೋದು ಸೂಕ್ತ ಅಲ್ಲ. ನಾವು ಇಲ್ಲೇ ಯಾವಾಗಲೂ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಬಾರಿಯೂ ಕೂಡ 2 ಚುನಾವಣೆಯಲ್ಲಿ ಯಾವ ರೀತಿ ಮೇಟಿ ಸಾಹೇಬ್ರನ್ನ ಆಯ್ಕೆ ಮಾಡಿದ್ದೇವೆಯೋ, ಆಮೇಲೆ ನಮ್ಮದು ಸಿಂಹಪಾಲು ಮತದಾನ ಮಾಡುವುದರಲ್ಲಿ ನಮ್ಮದು ಸಿಂಹಪಾಲು ಇರುತ್ತೆ. ಈ ಬಾರಿಯೂ ಕೂಡ ಮೇಟಿ ಕುಟುಂಬದ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿರುವುದರಿಂದ ನಮಗೂ ಒಂಥರ ಖುಷಿ ತಂದಿದೆ. ಅವರನ್ನು ನಾವು ಮತ್ತೆ ಕುಟುಂಬದ ಒಂದು ಕುಡಿಯನ್ನು ವಿಧಾನಸಭೆಗೆ ಕಳಿಸುವಂಥ ನಿರ್ಧಾರವನ್ನು ನಮ್ಮ ಸಮುದಾಯ ಮಾಡಿದೆ. ಸರ್, ಇವತ್ತಿನ ದಿವಸ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ಅವಕಾಶಗಳು ಸಿಗಲಿಲ್ಲ ಅನ್ನುವಂಥ ಮಾತಿದೆ. ಬಾಗಲಕೋಟೆ ಮಟ್ಟಕ್ಕೆ ಹೋಲಿಸಿಕೊಂಡ್ರೆ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ನಿರೀಕ್ಷಿತವಾದಂಥ ಒಂದು ಏನು ಸೌಲಭ್ಯ ಆಗಲಿ ಅಥವಾ ಒಂದು ಸ್ಥಾನಮಾನ ಸಿಕ್ಕಿದೆ ಅಂತೀರಾ? ಇದುವರೆಗೂ ಹಿಂದಕ್ಕೆ BTD ಚೇರ್ಮನ್ ಸಿಕ್ಕಿದೆ, ಆಗ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಸಿಕ್ಕಿದೆ. ಈ ಮುಂದಿನ ದಿನಮಾನದೊಳಗೆ ನಮ್ಮ ಓಟ್ ಪ್ರಕಾರ ಇಡೀ ಎಲ್ಲ ಜಿಲ್ಲೆ ಒಳಗೂ 25,000 30,000. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.